ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರೆಬಲ್ ರಾಮಲಿಂಗಾರೆಡ್ಡಿ ಸಂಧಾನ ಸಕ್ಸಸ್ ಆಗಿ ಬಿಡ್ತಾ. ರಾಮಲಿಂಗಾರೆಡ್ಡಿ ಜೊತೆ ನಾನ್ ಮಾತನಾಡಿದ್ದೇನೆ, ರಾಜೀನಾಮೆ ಪತ್ರವನ್ನ ವಾಟ್ಸ್ಆಪ್ ಮಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಆ ರಾಜೀನಾಮೆ ಪತ್ರವನ್ನ ಅಂಗೀಕಾರ ಮಾಡಲ್ಲ. ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಮಾತನಾಡಿದ್ದೇನೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆ ಇದು. ಒಂದ್ ರೀತಿ ಸಂಧಾನ ಮಾತುಕತೆ ಸಕ್ಸಸ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತ ಮಾತಿದು. ಅಂದ್ರೆ ರಾಜೀನಾಮೆ ಪತ್ರವನ್ನ ವಾಟ್ಸ್ಆಪ್ ನಲ್ಲಿ ಕಳಿಸ್ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. ನಾನಿನ್ನೂ ಕೂಡ ಆ ರಾಜೀನಾಮೆ ಪತ್ರವನ್ನ ಅಂಗೀಕರಿಸಿಲ್ಲ, ಮತ್ತೆ ಈ ಸಮಸ್ಯೆ ಸಾಲ್ವ್ ಆಗುವಂತದ್ದು ಅಂತೇಳಿ ಮಾತನಾಡಿದ್ದಾರೆ. ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿ ನಾನು ಮಾತನಾಡಿದ್ದೇನೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತ ಹೇಳಿಕೆ ಇದು. ಬಟ್ ಇನ್ನೂ ಕೂಡ ರಾಜೀನಾಮೆ ಪತ್ರವನ್ನ ವಾಪಸ್ ಪಡ್ಕೊಂಡ್ರ ರಾಮಲಿಂಗಾರೆಡ್ಡಿ, ಅದ್ರ ಬಗ್ಗೆ ಅವ್ರು ರಿಯಾಕ್ಟ್ ಮಾಡ್ತಾ ಇಲ್ಲ. ಮತ್ತೊಂದ್ ಕಡೆ ರಾಜೀನಾಮೆ ಪತ್ರವನ್ನ ನಾನು ಅಂಗೀಕಾರ ಮಾಡಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಕಾರಣ ವಾಟ್ಸ್ಆಪ್ ನಲ್ಲಿ ಅವ್ರು ಕಳಿಸಿದ್ದಾರೆ ನಿಜ. ಅವ್ರ ಹಿರಿಯರು, ಅನುಭವಸ್ಥರು ಅಂತ ಹಿರಿಯ ರಾಜಕಾರಣಿ ನಮಗ್ ಬೇಕು, ಸಂಪುಟದಲ್ಲಿ ಇರಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯ. ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯ್ತು, ರಾಜೀನಾಮೆ ಕೊಟ್ಟರೆ ಒಂದು ಕಳ್ಸಿಕೊಟ್ಟಿದ್ರು, ವಾಟ್ಸಪ್ ಅಲ್ಲಿ ಕಳ್ಸಿಕೊಟ್ಟಿದ್ರು. ರಾಮಲಿಂಗಾರೆಡ್ಡಿ ಅವರು ರೆಸಿಗ್ನೇಷನ್ ವಾಟ್ಸಪ್ ಅಲ್ಲಿ ಕಳ್ಸಿರ್ಬೋದು. నేను ರಾತ್ರೆಲ್ಲ ಮಾಡಿದ್ದೀನಿ. ಯಾವ ಕಾರಣಕ್ಕೂ ನಾವು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋದಿಲ್ಲ. ಅವ್ರ ಮಾತಾಡ್ತೀನಿ, ಎಲ್ಲ ಮಾತಾಡ್ತೀನಿ. ನಾವೇನ್ ಬೇಕು ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ, ನಿಮ್ಮನ್ನು ಭೇಟಿ ಮಾಡಿದ್ದೀನಿ. ರಾಮಲಿಂಗಾರೆಡ್ಡಿ ಅವರು ರೆಸಿಗ್ನೇಷನ್ ವಾಟ್ಸಪ್ ಅಲ್ಲಿ ಕಳ್ಸಿರ್ಬೋದು. నేను ರಾತ್ರೆಲ್ಲ ಮಾಡಿದ್ದೀನಿ. ಯಾವ ಕಾರಣಕ್ಕೂ ನಾವು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋದಿಲ್ಲ. ಅವ್ರ ಮಾತಾಡ್ತೀನಿ, ಎಲ್ಲ ಮಾತಾಡ್ತೀನಿ. ನಾವೇನ್ ಬೇಕು